ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಸೊ ಈ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೆಸರು ಕೇಳಿಲ್ಲ, ಆದರೆ ಆ ರೀತಿ ಒಂದು ಸಿಚುವೇಶನ್ನ ನಾವು ಲೋಯರ್ ಸ್ಟ್ಯಾಂಡರ್ಡಲ್ಲಿ ಫೇಸ್ ಮಾಡಿರ್ತೀವಿ. ಎಲ್ಲಿ ಅಂತಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಸಾಲ್ವ್ ಮಾಡುವಾಗ ಅಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಬರ್ತದೆ. ಸೊ ಡಿ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ. ಒಂದು ವೇಳೆ ಇದೇನಾದರೂ ನೆಗೆಟಿವ್ ಆಯಿತು ಅಂತಂದರೆ ಆಗ ನಾವೇನು ಹೇಳ್ತೀವಿ, ದೇರ್ ಆರ್ ನೋ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ನೋ ರಿಯಲ್ ರೂಟ್ಸ್ ಅಂತಂದರೆ ಯಾವ ರೀತಿಯ ರೂಟ್ಸ್ ಇರುತ್ತೆ? ಹಾಗಾದರೆ ದೇರ್ ವಿಲ್ ಬಿ ರೂಟ್ಸ್ ಬಟ್ ದೇ ವಿಲ್ ನಾಟ್ ಬಿ ರಿಯಲ್, ಬಟ್ ದೇ ವಿಲ್ ಬಿ ಇಮ್ಯಾಜಿನರಿ ರೂಟ್ಸ್. ಸೊ ಇದು ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ನೋಡಿ, ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ಒಂದು ಫಾರ್ಮುಲಾ ಇದೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮುಲಾ. ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಅಂತ ಫಾರ್ಮುಲಾ ಇದೆ. ಒಂದು ವೇಳೆ ಈ ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಆಯಿತು ಅಂತಂದರೆ ಅದರರ್ಥ ಈ ಕ್ವಾಂಟಿಟಿ ನೆಗೆಟಿವ್ ಆಯಿತು ಅಂತ. ಅಂದರೆ ರೂಟ್ ಒಳಗಡೆ ಇರೋಂಥ ಏನೋ ಒಂದು ಕ್ವಾಂಟಿಟಿ ಇದೆ, ಅದು ಏನಾಗಿದೆ, ನೆಗೆಟಿವ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ರೂಟ್ 4 ಅಂತ ಇದ್ದರೆ ಅದನ್ನು ನಾವೇನಂತ ಬರಿಬೋದು ಅಂತಂದರೆ 2 ಅಂತ ಬರಿಬೋದು. ಅಥವಾ ರೂಟ್ 9 ಅಂತ ಇದ್ದರೆ ಅದನ್ನು ನಾವು 3 ಅಂತ ಬರಿಬೋದು. ಇಲ್ಲ ರೂಟ್ 8 ಅಂತ ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ರೂಟ್ 2. ಈ ರೀತಿ ಎಲ್ಲ ಬರಿಬೋದು. ಒಂದು ವೇಳೆ ನಮ್ಮ ಹತ್ರ ರೂಟ್ ಮೈನಸ್ 4 ಅಂತ ಏನಾದರೂ ರೂಟ್ ಒಳಗಡೆ -4 ಅಂತ ಬಂದರೆ ಈಗ ನಾವೇನಂತ ಬರಿಬೇಕು? ಸೊ ಇದು -2 ಆಗುತ್ತೋ ಅಥವಾ +2 ಆಗುತ್ತೋ ಅಥವಾ ಬೇರೆ ಏನಾದರೂ ಕ್ವಾಂಟಿಟಿ ಇದೆಯಾ ಅಂತ ಡಿಸ್ಕಸ್ ಮಾಡ್ತಾ ಹೋದರೆ ಅಥವಾ ರಿಸರ್ಚ್ ಮಾಡ್ತಾ ಹೋದರೆ, ಅದರ ಬಗ್ಗೆ ಅನಲೈಸ್ ಮಾಡ್ತಾ ಹೋದರೆ ನಮಗೆ ಒಂದು ಹೊಸ ಬ್ರ್ಯಾಂಚ್ ಸೃಷ್ಟಿ ಆಯಿತು. ಅದೇ ಯಾವುದು ಅಂತಂದರೆ ಕಾಂಪ್ಲೆಕ್ಸ್ ಫೀಲ್ಡ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಅದೇ ರೀತಿ ರೂಟ್ -9 ಇದ್ದರೆ ಇದನ್ನು ಯಾವ ರೀತಿ ಬರೀಬೇಕು? ಅಥವಾ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ -9, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ -4? ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ರೂಟ್ -4 ಸಪೋಸ್ ಕೆಲವರು ಏನಂತ ಹೇಳ್ಬಿಡ್ತಾರೆ, ಇದನ್ನು ಸಡನ್ ಆಗಿ ಇದು -2 ಅಂತ ಹೇಳ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ -2. ಯಾಕೆ ಅಂತಂದರೆ ರೂಟ್ 4 = 2 ಅಂದರೆ ಅರ್ಥ ಏನು? 2ನ ಸ್ಕ್ವೇರ್ ಮಾಡಿದರೆ 4 ಬರುತ್ತೆ ಅಂತ. ಅದೇ ರೀತಿ ರೂಟ್ 9 = 3 ಅಂತಂದರೆ 3ನ ಸ್ಕ್ವೇರ್ ಮಾಡಿದರೆ 9 ಬರುತ್ತೆ ಅಂತ ಅರ್ಥ. ರೂಟ್ 8 = 2 ರೂಟ್ 2 ಅಂತಂದರೆ 2 ರೂಟ್ 2ನ ಸ್ಕ್ವೇರ್ ಮಾಡಿದರೆ 8 ಬರುತ್ತೆ ಅಂತ. ಅಂದರೆ ರೂಟ್ ಒಳಗಡೆ ಇರೋಂಥ ಕ್ವಾಂಟಿಟಿ ಬರುತ್ತೆ ಅಂತ. ಒಂದು ವೇಳೆ ರೂಟ್ -4ನ ವ್ಯಾಲ್ಯೂ -2 ಆಗಿತ್ತು ಅಂತಂದರೆ -2ನ ಸ್ಕ್ವೇರ್ ಮಾಡಿದರೆ -4 ಬರಬೇಕು. ನೋಡಿ, -2ನ ಸ್ಕ್ವೇರ್ ಮಾಡಿದರೆ ಮತ್ತೆ ಅದೇನು ಬರ್ತದೆ? ವ್ಯಾಲ್ಯೂ 4 ಬರುತ್ತೆ. ಹಾಗಾಗಿ ರೂಟ್ -4ನ ವ್ಯಾಲ್ಯೂ -2 ಅಲ್ಲ. ಹಾಗಾದರೆ ಏನಿದೆ ವ್ಯಾಲ್ಯೂ ಅಂತ ಹುಡುಕೋದಾದರೆ ಇದನ್ನು ನಾವು ಈ ನೋಡಿ ರೂಟ್ -8 ಇದೆ ಅಂತ ನಾವು ಅನ್ಕೊಳ್ರಿ. ಸೊ ಇದರಲ್ಲೆಲ್ಲನೂ ಒಂದು ಕಾಮನ್ ಥಿಂಗ್ ಇದೆ. ಏನಂತಂದರೆ ರೂಟ್ ಒಳಗಡೆ -1 × 4 ಈ ರೀತಿ ಬರಿಬೋದು. ಅದೇ ರೀತಿ ಇಲ್ಲೂ ಅಷ್ಟೇ -1 × 9 ಅಂತ ಬರಿಬೋದು. ಅದೇ ರೀತಿ ಇದನ್ನು ರೂಟ್ -1 × 8 ಅಂತ ಬರಿಬೋದು. ಈಗ ಈ ಟರ್ಮ್ಗಳನ್ನ ಸಪ್ರೇಟ್ ಮಾಡೋಣ. ಯಾವ ಟರ್ಮ್ ಅಂತಂದರೆ -1 ಮತ್ತು 4ನ ಸಪ್ರೇಟ್ ಮಾಡಿದರೆ ರೂಟ್ -1 × ರೂಟ್ 4. ಅದೇ ರೀತಿ ಇದನ್ನು ಸಪ್ರೇಟ್ ಮಾಡಿದರೆ ರೂಟ್ -1 × ರೂಟ್ 9. ಅದೇ ರೀತಿ ಇದು ರೂಟ್ -1 × ರೂಟ್ 8 ಅಂತ ಬರಿಬೋದು. ನೋಡಿ, ರೂಟ್ -1 ರೂಟ್ -1 ರೂಟ್ -1 ಅಂತ ಪ್ರತಿ ಸಾಲಿ ಬರೆಯೋ ಬದಿಗೆ ನಾವೇನು ಮಾಡೋಣ ಅಂತಂದರೆ ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಅದೇನು ಅಂತಂದರೆ ರೂಟ್ -1 ಈಸ್ ಈಕ್ವಲ್ ಟು I ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೊಟೇಷನ್. ರೂಟ್ -1 = I ಅಂತ. I ಅಂತಂದರೆ ಅಯೋಟಾ ಅಂತ ಅರ್ಥ. I ಅಂದರೆ ಅಯೋಟಾ ಅಂತ. ಅಥವಾ ಕೆಲವರು ಏನಂತ ಹೇಳ್ತಾರೆ, ಇಮ್ಯಾಜಿನರಿ ನಂಬರ್ ಅಂತ ಕೂಡ ಹೇಳ್ತಾರೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ರೂಟ್ -1 ಅಂತಂದರೆ I ಅಂತ ಅರ್ಥ. ಸೊ ಇದರಿಂದ ಒಂದು ಗೊತ್ತಾಗುತ್ತೆ ನಮಗೆ ಏನು ಅಂತಂದರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರಿಂಗ್ ಮಾಡಿದಾಗ ಈ ರೂಟ್ ಕ್ಯಾನ್ಸಲ್ ಆಗಿ -1 ಉಳಿತದೆ, ಈ ಕಡೆ I ಸ್ಕ್ವೇರ್ ಆಗ್ತದೆ. ದೇರ್ ಫೋರ್ ಇನ್ನೊಂದು ಹೊಸ ರಿಸಲ್ಟ್ ಬಂತು ನಮಗೆ, I² ಈಸ್ ಈಕ್ವಲ್ ಟು -1. ದೇರ್ ಫೋರ್ ಇಲ್ಲಿ ನಾವು ನೆನ್ಪಿಡಬೇಕಾಗಿರೋದು ರೂಟ್ -1 ಅಂತಂದರೆ I, ಅಥವಾ I ಅಂದರೆ ರೂಟ್ -1. ಇನ್ನು I² ಅಂತಂದರೆ -1 ಅನ್ನೋದು. ಅಂದರೆ ರೂಟ್ -1ಗೆ ಒಂದು ನೊಟೇಷನ್ ಅಷ್ಟೇ ಅದು. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು ಇದೇನಾಯಿತು, I × ರೂಟ್ 4 ಆಯಿತು. ಇಟ್ ಈಸ್ ಈಕ್ವಲ್ ಟು I × ರೂಟ್ 9 ಆಯಿತು. ಇಟ್ ಈಸ್ ಈಕ್ವಲ್ ಟು I × ರೂಟ್ 8. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು ರೂಟ್ 4 ಅಂತಂದರೆ 2, ಈ I ಈ ಕಡೆ ಬರ್ಕೊಂಡಿದ್ದೀನಿ 2I ಆಯಿತು. ಇದು ರೂಟ್ 9 ಅಂತಂದರೆ 3, ಈ ಕಡೆ I ಬರ್ಕೊಂಡ್ರೆ 3I. ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 8 ಅಂತಂದರೆ 2 ರೂಟ್ 2, ಐನ ಈ ಕಡೆ ಬರ್ಕೊಂಡ್ರೆ
ಅಂದ್ರೆ √2i ಆಯಿತು. Therefore, the value of root minus 4 is 2i. The value of root minus 9 is 3i. The value of root minus 8 is 2√2 into i. ಸೊ ಈ ರೀತಿ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂಸ್ ಬರುವಂತಹ ಏನು ನಂಬರ್ಸ್ಗಳಿದಾವಲ್ಲ ಅವುಗಳ ಸ್ಟಡಿನೇ ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಸೊ ಯೂಶುವಲಿ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಝೆಡ್ ಅಂತ ಡಿನೋಟ್ ಮಾಡ್ತಾರೆ. ಸೊ ಝೆಡ್ ಈಕ್ವಲ್ಸ್ ಟು a plus ib. therefore ಕಾಂಪ್ಲೆಕ್ಸ್ ನಂಬರ್ ಅಂತಂದ್ರೆ ಎ ನಂಬರ್ ಆಫ್ ದ ಫಾರ್ಮ್ z ಈಕ್ವಲ್ಸ್ ಟು a plus ib. ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಯಾವ ಫಾರ್ಮಲ್ ಇರ್ತದೆ, z ಈಕ್ವಲ್ಸ್ ಟು a plus ib ಫಾರ್ಮಲ್ ಇರೋಂಥ ನಂಬರ್ ಅನ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ z ಈಕ್ವಲ್ ಟು 2 plus 3i, 4 plus 6i, 7 minus 3i. ಈ ರೀತಿಯ ನಂಬರ್ಸ್ ಇದಾವಲ್ಲ ಇವುಗಳನ್ನು ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಎ ಮತ್ತು ಬಿ ಗಳು ಎಂಥ ನಂಬರ್ಸ್ ಅಂತಂದ್ರೆ ದೇ ಆರ್ ಆಕ್ಚುಲಿ ರಿಯಲ್ ನಂಬರ್ಸ್. ಬೋತ್ ಎ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್. ಏನು ರಿಯಲ್ ನಂಬರು, ಬಿ ಕೂಡ ಒಂದು ರಿಯಲ್ ನಂಬರು. ಇಲ್ಲಿ ಐ ಅಂತಂದ್ರೆ ಆಲ್ರೆಡಿ ಹೇಳಿದ್ನಲ್ಲ ಐ ಈಸ್ √-1. ಸೊ ಇಲ್ಲಿ ಎ ನ ನಾವೇನಂತ ಕರಿತೀವಿ ಅಂತಂದ್ರೆ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ ಅಂಡ್ ಬಿ ಈಸ್ ನೋನ್ ಆಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ದ ರಿಯಲ್ ನಂಬರ್ಸ್. ಸೊ ಇಲ್ಲಿ ಏನಿದೆ, ಎರಡು ನಂಬರ್ಸ್ಗಳಿದೆ. ಇಲ್ಲಿ ಎ ಒಂದಿದೆ, ಇನ್ನೊಂದು ಬಿ ಇದೆ. ಸೊ ಎ ಈಸ್ ನೋನ್ ಆಸ್ ರಿಯಲ್ ಪಾರ್ಟ್. ಏನಂತ ಕರಿತೀವಿ ನಾವು, ರಿಯಲ್ ಪಾರ್ಟ್ ಅಂತ ಕರಿತೀವಿ. ಬಿ ನ ಅಂದ್ರೆ ಕೋಎಫಿಷಿಯಂಟ್ ಆಫ್ ಐ ಇದೆಯಲ್ಲ ಅದು, ಬಿ ನ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಇಮ್ಯಾಜಿನರಿ ಪಾರ್ಟ್ ಅಂಡ್ ದೇ ಆರ್ ರೆಪ್ರೆಸೆಂಟೆಡ್ ಆಸ್ ರಿಯಲ್ ಪಾರ್ಟ್ ಆಫ್ ಝೆಡ್. ನೋಡಿ, RE ಆಫ್ ಝೆಡ್ ಈಕ್ವಲ್ಸ್ ಟು ಎ ಅಂದ್ರೆ ರಿಯಲ್ ಪಾರ್ಟ್ ಆಫ್ ಝೆಡ್. ರಿಯಲ್ ಪಾರ್ಟ್ ಆಫ್ ಝೆಡ್ ಯಾವುದು, ಎ. ಅಂಡ್ ಅದೇ ರೀತಿ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಯಾವುದು ಅಂತಂದ್ರೆ ಬಿ. ಸೊ ಈ ರೀತಿ ಕಾಂಪ್ಲೆಕ್ಸ್ ನಂಬರ್ಸ್ ಇರ್ತವೆ. ಸೊ a plus ib ಫಾರ್ಮಲ್ ಇರ್ತದೆ, ವೇರ್ a and b ಆರ್ ರಿಯಲ್ ನಂಬರ್ಸ್ ಅಂಡ್ i is nothing but √-1 and i square equals to -1. ಸೊ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್. ನೆಕ್ಸ್ಟ್, 2 ರಿಯಲ್ ನಂಬರ್ಸ್ ಆರ್ ಸೆಟ್ ಟು ಬಿ. ನೋಡಿ, ಇದಕ್ಕೆ ಹೋಗೋಕ್ಕೂ ಮುಂಚೆ ನಾವು ಎರಡು ರಿಯಲ್ ನಂಬರ್ಸ್ಗಳು ಯಾವಾಗ ಈಕ್ವಲ್ ಆಗ್ತವೆ ಅಂತ ನೋಡ್ಬೇಕು. ಸೊ ಅದೊಂದು ಪಾಯಿಂಟ್ ನಾವು ನೆನಪಿಡಬೇಕು. 2 ರಿಯಲ್ ನಂಬರ್ಸ್ ಸೇ z1 ಈಕ್ವಲ್ಸ್ ಟು a plus ib and z2 ಈಕ್ವಲ್ ಟು c plus id. ಸೊ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ a plus ib ಅಂತ, ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಇದೆ c plus id ಅಂತ. ಈ ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಆರ್ ಸೆಡ್ ಟು ಬಿ ಈಕ್ವಲ್. ಈ ಎರಡು ರಿಯಲ್ ನಂಬರ್ಗಳು ಈಕ್ವಲ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ ಇಫ್ a is equal to c and b is equal to d. ಅಂದ್ರೆ ರಿಯಲ್ ಪಾರ್ಟ್ ಆಫ್ z1 should be equal to real part of z2 and imaginary part of z1 should be equal to imaginary part of z2. ಸೊ ಆಕ್ಚುಲಿ ನಾನು ಹೇಳ್ತಿರೋದು ಇದನ್ನ. ಸೊ a equals to c ಅಂತಂದ್ರೆ ರಿಯಲ್ ಪಾರ್ಟ್ ಆಫ್ z1 should be equal to real part of z2 and imaginary part of z1 should be equal to imaginary part of z2. ಸೊ ಈ ರೀತಿ ಇದ್ದಾಗ ಮಾತ್ರ ನಾವೇನಂತ ಹೇಳ್ತೀವಿ, 2 ರಿಯಲ್ ನಂಬರ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಒಂದು ರೀತಿ ಹೇಳೋದಾದ್ರೆ ಕೋಆರ್ಡಿನೇಟ್ ಪೇರ್ಗಳು ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ಗಳು ಈಕ್ವಲ್ ಆಗಿದ್ದಾಗ ಹೆಂಗೆ ನಾವು 2 ಕೋಆರ್ಡಿನೇಟ್ಸ್ ಈಕ್ವಲ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ಗಳು ಕರೆಸ್ಪಾಂಡಿಂಗ್ ಆಗಿ ಈಕ್ವಲ್ ಆಗಿದ್ರೆ ಆ ಎರಡು ಯಾವುದು ಕಾಂಪ್ಲೆಕ್ಸ್ ನಂಬರ್ಸ್ಗಳು ಈಕ್ವಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಪಾಯಿಂಟ್ ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಏನಿದೆ, ಇಫ್ 4x plus i in bracket 3x minus y is equal to 3 plus i in bracket minus 6 where x and y are real numbers, then find the values of x and y ಅಂತ ಇದೆ. ಸೊ ಇಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಇದೆ. ಒಂದು ಕಾಂಪ್ಲೆಕ್ಸ್ ನಂಬರ್ ಯಾವುದು ಅಂತಂದ್ರೆ 4x plus i into 3x minus y ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್. ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಯಾವುದು ಅಂತಂದ್ರೆ 3 plus i into minus 6 ಅನ್ನೋದು ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್. ಸೊ ಈ ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಈಕ್ವಲ್ ಅಂತ ಆಲ್ರೆಡಿ ಹೇಳಿರೋದ್ರಿಂದ ಇದರ ಅರ್ಥ ಏನು ಅಂತಂದ್ರೆ ದಿಯರ್ ಇಮ್ಯಾಜಿನರಿ ಪಾರ್ಟ್ಸ್ ಅಂಡ್ ರಿಯಲ್ ಪಾರ್ಟ್ಸ್ ಆರ್ ಈಕ್ವಲ್ ಅಂತ ಅರ್ಥ.
ಹಾಗಾದ್ರೆ ರಿಯಲ್ ಪಾರ್ಟ್ ಯಾವುದು ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ಗೆ 4x, ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ಗೆ ರಿಯಲ್ ಪಾರ್ಟ್ ಯಾವುದು ಅಂತಂದ್ರೆ 3. ದಿಸ್ ಇಂಪ್ಲೈಸ್ 4x ಶುಡ್ ಬಿ ಈಕ್ವಲ್ ಟು 3. ಸೊ 4x ಈಕ್ವಲ್ ಟು 3 ಆಗೋದಾದ್ರೆ x ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ 3/4. ಅದೇ ರೀತಿ ಇಮ್ಯಾಜಿನರಿ ಪಾರ್ಟ್ ಶುಡ್ ಬಿ ಈಕ್ವಲ್. ಸೊ ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತಂದ್ರೆ 3x - y. ಇದರಲ್ಲಿ ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತಂದ್ರೆ -6. ಸೊ ಈ ಎರಡು ಕೂಡ ಈಕ್ವಲ್ ಆಗಿರಬೇಕು. ದೇರ್ಫೋರ್ 3x - y should be equal to -6. So 3 into, already we know that x equals to 3/4. Substitute ಮಾಡಿ. So -y equals to -6. -y ನ ರೈಟ್ ಸೈಡ್ ತಗೊಳ್ರಿ, -6 ನ ಲೆಫ್ಟ್ ಸೈಡ್ ತಗೊಳ್ರಿ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3 3 9/4. -6 ಲೆಫ್ಟ್ ಸೈಡ್ ಬಂದಾಗ it will become +6 and it is equal to -y ರೈಟ್ ಸೈಡ್ ಬಂದ್ರೆ +y. Take LCM, we get 4 as LCM. So 4 cross multiply agli. So we get 9 plus 4 6 are 24 and it is equal to y. Therefore y equal to 24 9 andre 33, 33/4. Therefore the value of x is 3/4 and the value of y is 33/4. ಅದೇ ರೀತಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ we will move towards algebra of complex numbers. ಸೊ ಇದರಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನ ಆಡ್ ಮಾಡ್ತೀವಿ. ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಅಡಿಷನ್ ಬಗ್ಗೆ ಮಾತಾಡಬೇಕಂತಂದ್ರೆ ವಿ ಶುಡ್ ಹ್ಯಾವ್ 2 ಕಾಂಪ್ಲೆಕ್ಸ್ ನಂಬರ್ಸ್, ಸೇ z1 and z2. ಸೊ ಲೆಟ್ z1 and z2 be 2 complex numbers where z1 is equal to a plus ib and z2 is equal to c plus id. Be any 2 complex numbers. Then their sum z1 plus z2 is defined as follows. ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಅವುಗಳ ರಿಯಲ್ ಪಾರ್ಟ್ಗಳ ಸಮ್ಮು ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ ದಿಯರ್ ಸಮ್. ಸೊ ಎ ಪ್ಲಸ್ ಸಿ ಪ್ಲಸ್ ಐ ಇಂಟು ಬಿ ಪ್ಲಸ್ ಡಿ. ಸೊ ಇದನ್ನ ಏನಂತ ಕರಿತೀವಿ ನಾವು, ಸಮ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಬರುತ್ತೆ ಅಂತಂದ್ರೆ ನೋಡಿ, z1 ಪ್ಲಸ್ z2 ಹೌದಾ. ಸೊ ಎ ಪ್ಲಸ್ ಐ ಬಿ ಪ್ಲಸ್ ಸಿ ಪ್ಲಸ್ ಐ ಡಿ. ಎ ಮತ್ತು ಸಿ ಗಳನ್ನ ಒಟ್ಟಿಗೆ ಹಾಕೊಂಡ್ರೆ ಎ ಪ್ಲಸ್ ಸಿ ಆಯ್ತು. ಈ ಐ ಬಿ ಮತ್ತು ಐ ಡಿ ಇಂದ ಐ ನ ಕಾಮನ್ ತೆಗೆದು ಬಿಟ್ರೆ ಬಿ ಪ್ಲಸ್ ಡಿ ಬರುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಎರಡು ಕಾಂಪ್ಲೆಕ್ಸ್ ನಂಬರ್ಗಳ ಸಮ್ ಅನ್ನ ಡಿಫೈನ್ ಮಾಡ್ತೀವಿ. ಅದಕ್ಕೆ ಕೆಳಗಡೆ ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ. ಏನು, 2 + i3 ಪ್ಲಸ್ ಇನ್ ಬ್ರಾಕೆಟ್ -6 ಪ್ಲಸ್ i5. ಸೊ ಈ ಎರಡು ಬ್ರಾಕೆಟ್ ಗಳ ಸಮ್ ಅನ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ, ಸೊ ರಿಯಲ್ ಪಾರ್ಟ್ ಗಳನ್ನ ಆಡ್ ಮಾಡ್ತಾರೆ, ಅಂದ್ರೆ 2 + -6. ಅದೇ ರೀತಿ ಇಮ್ಯಾಜಿನರಿ ಪಾರ್ಟ್ ಗಳನ್ನ ಆಡ್ ಮಾಡ್ತಾರೆ i + 5. ಸೊ ಈ ರೀತಿ ಆಡ್ ಮಾಡಿದಾಗ ಬರುವಂತ ಹೊಸ ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ಅದು ಸಮ್ ಆಫ್ ದೀಸ್ 2 ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಅಡಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಕೆಲವೊಂದಷ್ಟು ಪ್ರಾಪರ್ಟೀಸ್ ಅನ್ನ ಫಾಲೋ ಮಾಡ್ತದೆ. ಏನು ಪ್ರಾಪರ್ಟಿ ಅಂದ್ರೆ, ಫಸ್ಟ್ ಪ್ರಾಪರ್ಟಿ ಈಸ್ ಕ್ಲೋಜರ್ ಪ್ರಾಪರ್ಟಿ ಅಥವಾ ಕ್ಲೋಜರ್ ಲಾ. ಫಸ್ಟ್ ಪ್ರಾಪರ್ಟಿ ಯಾವುದು, ಕ್ಲೋಜರ್ ಲಾ. ಸೊ ಕ್ಲೋಜರ್ ಲಾ ಅಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ಏನಿತ್ತಲ್ಲ ಅದೇ ಕ್ಲೋಜರ್ ಲಾನೆ. ಅಂದ್ರೆ ಎರಡು ರಿಯಲ್ ನಂಬರ್ಗಳನ್ನ ಆಡ್ ಮಾಡಿದಾಗ ಹೊಸ ರಿಯಲ್ ನಂಬರ್, ಹೊಸ ಒಂದು ವ್ಯಾಲ್ಯೂ ಏನ್ ಬರುತ್ತೆ ಅದು ಕೂಡ ರಿಯಲ್ ನಂಬರ್ ಆಗಿರುತ್ತೆ ಅಂತ ಏನ್ ಹೇಳ್ತೀವಲ್ಲ, ಅದೇ ರೀತಿನೇ ಇಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ ಗಳನ್ನ ಆಡ್ ಮಾಡಿದ್ರೆ ಬರುವಂತಹ ಹೊಸ ಕಾಂಪ್ಲೆಕ್ಸ್ ನಂಬರ್ ಏನಿರುತ್ತಲ್ಲ z1 + z2, ಅದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರೇ ಆಗಿರುತ್ತದೆ ಅಂತ. ಸೊ ಅದೇ ಹೇಳ್ತಾ ಇರೋದು ಇಲ್ಲಿ ದ ಕ್ಲೋಜರ್ ಲಾ. ಏನ್ ಹೇಳುತ್ತೆ, ದ ಸಮ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ಅಂದ್ರೆ z1 ಕಾಂಪ್ಲೆಕ್ಸ್ ನಂಬರ್ ಆಗಿದ್ದು z2 ಕಾಂಪ್ಲೆಕ್ಸ್ ನಂಬರ್ ಆಗಿತ್ತು ಅಂತಂದ್ರೆ ಅದರ ಸಮ್ z1 + z2 ಅಂತ ಏನ್ ಬರುತ್ತಲ್ಲ, ಅದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರೇ ಆಗಿರುತ್ತೆ ಅಂತ. ಅದೇ ರೀತಿ ಸೆಕೆಂಡ್ ಪ್ರಾಪರ್ಟಿ ಯಾವುದು ಅಥವಾ ಸೆಕೆಂಡ್ ಲಾ ಯಾವುದು ಅಂತಂದ್ರೆ ಕಮ್ಯೂಟೇಟಿವ್ ಲಾ. ಅಲ್ಲೂ ಕೂಡ ರಿಯಲ್ ನಂಬರ್ಸ್ ಅಲ್ಲಿ ಏನು ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗ್ತಿತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗುತ್ತೆ ಅಡಿಷನ್ ಅಲ್ಲಿ. ಅಂದ್ರೆ z1 ಮತ್ತು z2 ಎರಡು ಕಾಂಪ್ಲೆಕ್ಸ್ ನಂಬರ್ ಆಗಿತ್ತು ಅಂತಂದ್ರೆ z1 + z2 ಅಂತನಾದ್ರೂ ಆಡ್ ಮಾಡಿ ಅಥವಾ z2 + z1 ಅಂತನಾದ್ರೂ ಆಡ್ ಮಾಡಿ, ಎರಡೂ ಒಂದೇ. therefore z1 + z2 ಈಸ್ ಈಕ್ವಲ್ ಟು z2 + z1. ಅದೇ ರೀತಿ ರಿಯಲ್ ನಂಬರ್ಸ್ ಅಲ್ಲಿ ಇರೋ ತರನೇ ಇಲ್ಲೂ ಕೂಡ ಅಸೋಸಿಯೇಟಿವ್ ಲಾ ಇದೆ. ಸೊ ಯಾವ ಆರ್ಡರ್ ಅಲ್ಲಾದ್ರೂ ನಾವು 3 ಕಾಂಪ್ಲೆಕ್ಸ್ ನಂಬರ್ ಗಳನ್ನ ಆಡ್ ಮಾಡಬಹುದು. ಮೀನ್ಸ್ z1 + z2 ಆಡ್ ಮಾಡಿ, ಅಂದ್ರೆ z1 ಮತ್ತು z2 ನ ಆಡ್ ಮಾಡಿ ಬರುವಂತ ಸಮ್ಮಿಗೆ z3 ನ ಆಡ್ ಮಾಡಿದ್ರು ಒಂದೇ ಅರ್ಥ, ಅಥವಾ z2 z3 ನ ಆಡ್ ಮಾಡಿ ಬರುವಂತ ಸಮ್ಮಿಗೆ z1 ನ ಆಡ್ ಮಾಡಿದ್ರು ಕೂಡ ಒಂದೇ ಅರ್ಥ ಅಂತ. ಸೊ ಇದು ಅಸೋಸಿಯೇಟಿವ್ ಲಾ. ಅಂಡ್ ನೆಕ್ಸ್ಟ್ ಒನ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ. ನೋಡಿ, ರಿಯಲ್ ನಂಬರ್ಸ್ ಅಲ್ಲಿ ಐಡೆಂಟಿಟಿ ಇದೆ. ಅಡಿಟಿವ್ ಐಡೆಂಟಿಟಿ ಯಾವುದು ಅಂತಂದ್ರೆ 0. ಸೊ ಇಲ್ಲೂ ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಒಂದು ಅಡಿಟಿವ್ ಐಡೆಂಟಿಟಿ ಇದೆ. ಯಾವುದು ಅಂತಂದ್ರೆ 0, ಬಟ್ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ 0 + i × 0. ಅಂದ್ರೆ ರಿಯಲ್ ಪಾರ್ಟ್ ಕೂಡ 0 ಆಗಿರ್ತದೆ, ಇಮ್ಯಾಜಿನರಿ ಪಾರ್ಟ್ ಕೂಡ 0 ಆಗಿರ್ತದೆ.
ಸೊ ಈ ನಂಬರ್ ಅನ್ನ 0 ಪ್ಲಸ್ ಐ ಇಂಟು 0 ಇದೆಯಲ್ಲ, ಇದನ್ನ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಏನಂತ ಕರಿತೀವಿ ನಾವು ಅಂದ್ರೆ ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಸೊ ಅಡಿಟಿವ್ ಐಡೆಂಟಿಟಿ ಕೆಲಸ ಏನು ಅಂತಂದ್ರೆ 0 ನ ಆಡ್ ಮಾಡ್ತಿದೀವಿ ಬಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ದೇರ್ಫೋರ್ z ಪ್ಲಸ್ 0 ಈಸ್ ಈಕ್ವಲ್ ಟು 0. ಸೊ 0 ಕಾಂಪ್ಲೆಕ್ಸ್ ನಂಬರ್ ಏನಿದೆಯಲ್ಲ ಇದನ್ನ ಅಡಿಟಿವ್ ಐಡೆಂಟಿಟಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಅಡಿಟಿವ್ ಇನ್ವರ್ಸ್ ಇದೆ. ಸೊ ರಿಯಲ್ ನಂಬರ್ಸ್ ಅಲ್ಲೂ ಕೂಡ ಅಡಿಟಿವ್ ಇನ್ವರ್ಸ್ ಇತ್ತು, ಅದೇ ರೀತಿ ಇಲ್ಲೂ ಕೂಡ ಅಡಿಟಿವ್ ಇನ್ವರ್ಸ್ ಇದೆ. ಯಾವ ರೀತಿ ಅಂದ್ರೆ z ಈಕ್ವಲ್ ಟು a ಪ್ಲಸ್ ಐ ಬಿ ಅಂತ ಏನಾದ್ರು ಒಂದು ಕಾಂಪ್ಲೆಕ್ಸ್ ನಂಬರ್ ಇತ್ತು ಅಂತಂದ್ರೆ ಅದರ ಅಡಿಟಿವ್ ಇನ್ವರ್ಸ್ ನ ಯಾವ ರೀತಿ ಡಿನೋಟ್ ಮಾಡ್ತಾರೆ, ಮೈನಸ್ z ಅಂತ ಡಿನೋಟ್ ಮಾಡ್ತಾರೆ. ಡಿನೋಟ್ ಮಾಡೋದು ಮೈನಸ್ z ಅಂತ. ಸೊ ಅದು ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ ಮೈನಸ್ z ಈಕ್ವಲ್ ಟು ಮೈನಸ್ a ಪ್ಲಸ್ ಐ ಇಂಟು ಮೈನಸ್ ಬಿ ಅಂತ. ಅಂದ್ರೆ ಈ a ನೆಗೆಟಿವ್ ಆಗಿರ್ತದೆ ಮತ್ತು ಈ b ಕೂಡ ನೆಗೆಟಿವ್ ಆಗಿರ್ತದೆ. ಸೊ ಈ ರೀತಿ ಡಿಫೈನ್ ಮಾಡಿದಂತ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ದಟ್ ವಿಲ್ ಬಿ ದ ಅಡಿಟಿವ್ ಇನ್ವರ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ z. ಸೊ ಈ ರೀತಿ ಏನು ಅಂತಂದ್ರೆ ಅಡಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಕೆಲವೊಂದಷ್ಟು ಪ್ರಾಪರ್ಟೀಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತದೆ. ಯಾಕೆ ಅಂತಂದ್ರೆ ಹೇಳ್ತಿದ್ದೀನಿ, ಈ ಪ್ರಾಪರ್ಟೀಸ್ ಗಳನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇವುಗಳೆಲ್ಲನೂ ಒನ್ ಆರ್ ದ ಅದರ್ ವೇ ನಾವು ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ಈ ಪ್ರಾಪರ್ಟೀಸ್ ನಮ್ಗೆಲ್ಲರಿಗೂ ಗೊತ್ತಿರಬೇಕು.